ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇ ನಮ್ ಜೀವನ, ಇದನ್ ಬಿಟ್ಟು ನಮ್ ಕೈಲಿ ಬೇರೆ ಏನು ಮಾಡಕ್ ಆಗಲ್ಲ ಅನ್ನೋ ತರ ಮೈಂಡ್ ಸೆಟ್ ಮಾಡ್ಬಿಡ್ತಾರೆ. ಸಾರಿ ನಾವೇ ಮಾಡ್ಕೊಂಡ್ಬಿಡ್ತೀವಿ. ನಮಗೂ ಒಂದ್ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ನ ಇಟ್ಕೊಂಡು ನಾವ್ ಏನಾದ್ರೂ ಅಚೀವ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗ್ ಬರ್ಬೇಕು. ಆಗ್ಲೇ ನಾವೇನಾದ್ರೂ ಸಾಧನೆ ಮಾಡಕ್ಕಾಗೋದು. ಡೆಫಿನೆಟ್ಲಿ ಯುವರ್ ರೈಟ್ ಅಕ್ಕ. ಅಕ್ಕ, ನೀವ್ ಮಾಡಿ ಡ್ಯಾನ್ಸು ಅಶ್ವಿನಿ ನಂಗ್ ಫೋನಲ್ಲಿ ತೋರ್ಸಿದ್ಲು. ತುಂಬಾ ಚೆನ್ನಾಗಿತ್ತು, ಸೂಪರ್. ನನಗದನ್ನ ನೋಡಿದಾಗ ಶಾಕ್ ಮಾತ್ರ ಅಲ್ಲ, ಆಶ್ಚರ್ಯನೂ ಆಯ್ತು. ಪ್ಯಾಷನ್ ಆಗಿ ನಾವ್ ಯಾವ್ದಾದ್ರೂ ಸಬ್ಜೆಕ್ಟ್ ನ ಕಲ್ತ್ಕೊಂಡ್ರೆ ಅದು ನಮ್ಮೊಳಗೆ ಎಷ್ಟು ಆಳವಾಗಿ ಇಳ್ದಿರತ್ತೆ ಅಂತ ನಾನ್ ನಿಮ್ಮಿಂದ ತಿಳ್ಕೊಂಡೆ ಅಕ್ಕ. ಸರಿ ಟೀಚರ್ ಮೇಡಮ್, ಎಲ್ಲಾ ಕೆಲ್ಸನೂ ಮುಗಿಸಿ ಬೇಗ ರೆಡಿಯಾಗಿ, ಸರಿನಾ? ಹೋಗೆ. ಬೇಡ, ಇವತ್ತು ಟೀಚರ್ ಮೇಡಮ್ ಅವರು ಯಾವ ಕೆಲ್ಸನೂ ಮಾಡೋದ್ ಬೇಡ, ಎಲ್ಲ ನಾನೇ ನೋಡ್ಕೊಳ್ತೀನಿ. ಅದೆಲ್ಲ ಸರಿ ಕಣ್ರೆ, ಇವ್ರ ಕಣ್ ತಪ್ಸಿ ಹೇಗ್ ಹೋಗೋದು? ಒಬ್ರಿಗೆ ಇಬ್ರಂತ ಬಂದಿದ್ದಾರೆ. ಇವತ್ತರ ಸ್ಪೆಷಲ್ ಆಗಿ ಆಡಿಟ್ರು ಲಾರ್ನ ಬೇರೆ ಕರ್ಕೊಂಡ್ ಬಂದಿದಾರಲ್ಲ. ಅಕ್ಕ, ನಿಮ್ ಪುಣ್ಯ ಇವತ್ತು, ಅದಕ್ಕೆ ಅವ್ರಿಬ್ರು ಬಂದ್ ಕೂತಿದ್ದಾರೆ ಅಂತ ಸಂತೋಷ ಪಡಿ. ಅವ್ರು ಮಾತಾಡಿನೇ ಇವತ್ ದಿನ ಪೂರ್ತಿ ಕಳ್ದ್ಬಿಡ್ತಾರೆ. ಅದ್ರ ಮಧ್ಯ ನಾವ್ ನೆನ್ಪೇ ಇರಲ್ಲ ಅವ್ರಿಗೆ. ನೀನ್ ಹೇಳೋದು ಸರಿ ಕಣೆ. ಆದ್ರೂ ಅದಕ್ಕೂ ಮುಂಚೆ ಇವ್ರೆಲ್ರೂ ಸೇರ್ಕೊಂಡ್ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕಲ್ಲ. ಕಾಫಿ ಕೊಡೋಂಗೆ ಮೇಲ್ಗಡೆ ಹೋಗಿ ಒಂದ್ ನಿಮಿಷ ಹಂಗೆ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಆಯ್ತಾ? ಅಕ್ಕ, ಅವ್ರಂತದ್ ಏನ್ ಮಾತಾಡ್ತಿರ್ತಾರೆ? ಅಜ್ಜಿ ಆಸ್ತಿನ ಲೀಗಲ್ ಆಗಿ ಹೇಗ್ ಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರಷ್ಟೇ. ಏ ಜನನಿ, ಇವರೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿ ವರ್ಕ್ ಮಾಡ್ತಾರೆ ಅಂತ ನೀನ್ ನಂಬ್ಕೊಂಡಿದ್ಯಾ? ಕ್ರಿಮಿನಲ್ ಮೈಂಡ್ ಇರೋರು ಬೇರೆ ಏನಾದ್ರೂ ಆಪೋಸಿಟ್ ಆಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಅದೇನು ಅಂತ ಸ್ವಲ್ಪನಾದ್ರೂ ತಿಳ್ಕೊಂಡಿದ್ರೇನೆ ನಮಗೂ ಸೇಫು. ಯಾಕೆ ಅಂದ್ರೆ ಇದ್ರಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡಿಸ್ತಾ ಇದ್ದಾರೆ. ಅವ್ರು ಯಾವ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೇನೆ ನಾವ್ ಅವ್ರನ್ನ ಫಾಲೋ ಮಾಡಕ್ಕಾಗೋದು. ಅರ್ಥ ಆಯ್ತಾ? ಈಗ ನಿನ್ ಕಾಫಿ ಮಾಡ್ತೀಯೋ ಅಥವಾ ನಾನ್ ಮಾಡ್ಲಾ? ಅಯ್ಯೋ ಮೇಡಮ್ ಟೀಚರ್ ಮೇಡಮ್, ಸಾರಿ ಮೇಡಮ್, ನಾನೇ ಮಾಡ್ತೀನಿ. ಒಂದ್ ನಿಮಿಷ ಟೈಮ್ ಕೊಡಿ, ಆಯ್ತಾ? ಕರ್ಮ ಕಡೆ ಇವಳ್ದು. ಮಾಡು. ನಕ್ಕೋಣಿ ಕಡೆ ತಿರುಗ್ಬಿಟ್ಟು ನಿಂತ್ಕೊಂಡಿರ್ತಾಳೆ. ಮಾಡ್ತೀನಿ ಬಿಡಿ. ಫುಲ್ ಶೈನ್ ಹೊಡಿತೈತೆ. ಏನ್ ಸರ್, ಏನಾದ್ರೂ ಮಾತಾಡಿ. ಒಂದಾಗಿಂದ ಹೆಂಗೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹೆಂಗೆ? ಸರ್, ನೀವು ಮೊದಲು ನೋಡಕ್ಕೆ ಹೆಂಗಿದ್ರಿ ಸರ್? ಟೈಗರ್ ಥರ ಇದ್ರಿ. ಆದರೆ ಈ ಸ್ಥಿತಿಲಿ ನಿಮ್ಮನ್ನು ನೋಡೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತೈತೆ ಸರ್. ಅಯ್ಯೋ ಸರ್, ಯಾವಾಗ್ಲೂ ಇರೋ ಥರನೇ ವೈಟ್ ಅಂಡ್ ವೈಟ್ ಹಾಕೊಂಡು ನೋಡಿ ಕದರಾಗಿದ್ದಾರೆ. ಆದ್ರೆ ಸ್ವಲ್ಪ ಫಿಟ್ನೆಸ್ ಕಮ್ಮಿ ಆಗಿದೆ. ನೀನೇನು ಯಾವಾಗಲೂ ಅಣ್ಣನೇ ವಾಚ್ ಮಾಡ್ತಾ ಇರ್ತಿದ್ಯಾ? ಮಾಮ್, ಅದ ಹಂಗಲ್ಲ ಮಾಮ್. ನಾನು ಮಾಮನ್ ಮೇಲೆ ತುಂಬಾ ಕೇರಿಂಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಸರ್, ಆಸ್ತಿ ವಿಚಾರದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ನಿಮಗೆ ಸೇರ್ಬೇಕಾಗಿರೋ ಫೀಸು ಕರೆಕ್ಟ್ ಆಗಿ ಸೇರ್ತಿದೆ. ಅದಕ್ಕೆ ಅಂತ ಎಕ್ಸ್ಟ್ರಾ ಬಕೆಟ್ ಹಿಡಿಯೋದೆಲ್ಲ ಏನು ಬೇಕಾಗಿಲ್ಲ. ನೀವು ಬಂದ್ ಕೆಲಸ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ನೋಡಿ ಸರ್, ಆ ಜೀವಾನಂದ ಅನ್ನೋನು ನಿಮ್ ಪ್ರಾಪರ್ಟಿನ ಇಲ್ಲಿಗಲ್ ಆಗಿ ಅವನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಕಾನೂನುಬದ್ಧವಾಗಿ ಅವನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾನೆ. ನಾವು ಇದ್ರ ಬಗ್ಗೆ ಮುಂದೆ ಏನಾದ್ರೂ ಸ್ಟೆಪ್ ಇಡಬೇಕು ಅಂದ್ರೆ ಈಗಿರೋ ಸಿವಿಲ್ ಕೇಸ್ನ ಕ್ರಿಮಿನಲ್ ಕೇಸ್ನಾಗಿ ಬದಲಾಯಿಸಬೇಕು. ಆಗ ಮಾತ್ರ ಈ ಕೇಸ್ನ ಗೆಲ್ಲಕ್ಕಾಗೋದು. ನಮ್ಮ ಹತ್ರ ಇರೋ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಏನಂತಂದ್ರೆ ಅಜ್ಜಿ ಹೆಲ್ತ್ ಕಂಡೀಷನ್. ಅವ್ರಿಗೆ ಪ್ರಜ್ಞೆ ಬಂದು ಫೋರ್ಜರಿ ಮಾಡಿ ಸೈನ್ ಮಾಡಿಸ್ಕೊಂಡಿದ್ದಾರಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಸಾಕು. ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ ಒಳಗಾಕ್ಬೋದು. ಅದಕ್ಕೆ ಅಲ್ವಾ ಸರ್, ಅಜ್ಜಿ ಬೇಗ ಗುಣ ಆಗಲಿ ಅಂತ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದೆ ಸರ್, ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ಅದಕ್ಕೆ ಆ ಜೀವನದನ್ನ ಕ್ರಿಮಿನಲ್ ತರ ಎಕ್ಸ್ಪೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಸರ್. ರೇ ಸ್ವಾಮಿ, ಏನ್ರಿ ಅದು ಕ್ರಿಮಿನಲ್ ತರ? ನನ್ನ ಮಗ ನಿಜವಾಗ್ಲೂ ಕ್ರಿಮಿನಲ್ ತರ ಅಂತೆ ತರ? ಹೌದು ಸರ್, ನೀವ್ ಹೇಳೋದನ್ನ ಸರಿನೇ.
ನಮಗೆ ಗೊತ್ತು ನಿಮಗೆ ಗೊತ್ತು ಆದ್ರೆ ಕಾನೂನು ಗೊತ್ತಾ? ಕಾನೂನು ಪ್ರಕಾರ ಅವನನ್ನ ಕ್ರಿಮಿನಲ್ ಅಂತ ಎಕ್ಸ್ಪೋಸ್ ಮಾಡೋದಕ್ಕೆ ಮೊದಲು ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಓ ಮಮ್ಮ ಅದ್ ಹಂಗಲ್ಲ ಮಮ್ಮ. ಈಗ ನಮ್ ಧರ್ಮರಾಜ್ ಮಮ್ಮನೆ ಊರ್ಗೆಲ್ಲ ನಾನ್ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂತಿರ್ತಾರಲ್ಲ, ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ ಅಂತ ಈ ಮದ್ವೆ ಮುಂಜಿ ಫಂಕ್ಷನ್ಗೆಲ್ಲ ದೊಡ್ಡ ಫ್ಲೆಕ್ಸ್ ಹಾಕ್ಸಲ್ವಾ, ಅದನ್ನೇ ಹೇಳಕ್ ಬರ್ತವ್ರೆ ಅಲ್ವಾ ಸಾರ್? ಮಂಗನ ಮಗನೇ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಲೋ ಕಾಳ, ಮೊದಲೇ ನಾನು ಸಮಸ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಇಲ್ಲಿ ನೋಡ, ಈ ಕೈನ ನೋಡ, ಒಳ್ಳೆ ಸೋರೆಕಾಯಿ ತರ ಸ್ವಾಧೀನ ಇಲ್ಲದೆ ಅಲ್ಲಾಡ್ತಾ ಕುಂತೈತೆ. ಇರೋ ಸಮಸ್ಯೆ ಸಾಲದು ಅಂತ ನೀನ್ ಬೇರೆ ಹೊಸ ಸಮಸ್ಯೆನ ತಂದಿಡ್ಬೇಡ. ಇಲ್ಲಿ ಸ್ವಲ್ಪ ನೆಮ್ಮದಿಯಾಗಿ ನಿಂತ್ಕೋ. ನಿಂತ್ಕೊಳಕ್ಕಾಗದೆ ಹೊರಗಡೆ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಅಲ್ಲಾಡ್ಸ್ಕೊಂಡು ಕುತ್ಕೋ. ತಿಂದಿದ್ಯಾ ತಾನೇ, ಆ ಕಡೆ ಈ ಕಡೆ ಓಡಾಡು, ಜೀರ್ಣನಾದ್ರೂ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಈ ಥರ ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯ ಮೂಗು ತೂರ್ಸೋದು, ತಲೆ ತೂರ್ಸೋದು, ನನಗೆ ಉರ್ಸೋದು ಇವೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ನೀವು ಹೇಳಿ ಸರ್. ಸರ್ ಸ್ವಲ್ಪ ನೀವೇ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ ಸರ್, ಅವನು ಲೀಗಲ್ ಆಗಿ ಮಾಡಿಸ್ಕೊಂಡಿರೋ ರಿಜಿಸ್ಟ್ರೇಷನ್ನ ತಪ್ಪು ಅಂತ ಪ್ರೂವ್ ಮಾಡಬೇಕು. ಸರ್ ಮಾಡಬೇಕು ಅಂತಾನೆ ಹೇಳ್ತಾ ಇದ್ದೀರಾ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಾನೆ ಹೇಳ್ತಾ ಇಲ್ವಲ್ಲ. ಮಮ್ಮ ಅದು ಗೊತ್ತಿದ್ದಿದ್ರೆ ಹೇಳ್ತಿರ್ಲಿಲ್ವಾ ಮಮ್ಮ? ಲೇ ಯಾಕೋ? ಏನ್ ಸಾರ್, ಏನ್ ಹೇಳ್ತಿದ್ದೀರಾ ನೀವು? ನಾವು ಬೀದಿಲಿ ನಿಂತ್ಕೊಂಡು ನಮ್ಮ ಆಸ್ತಿ ಹೋಯ್ತು ಅಂತ ಲಬ ಅಂತ ಬಾಯಿ ಬಿಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಸರ್, ನೀವೇನು ಹೇಳಕ್ ಬರ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಸರ್, ನೀವೆಲ್ಲಿ ಸರ್ ನಾನು ಮಾತಾಡಕ್ ಬಿಡ್ತಾ ಇದ್ದೀರಾ? ನಾನು ಒಂದು ಮಾತಾಡೋವಷ್ಟರಲ್ಲಿ ಅವ್ರೇನೋ ಒಂದು ಹೇಳ್ತಾರೆ, ಜೊತೆಗೆ ಇವ್ರೇನೋ ಒಂದು ಕೋಪ ಮಾಡ್ಕೋತಾರೆ, ಅದಕ್ಕೆ ಇವ್ರು ಇನ್ನೊಂದೇನೋ ಹೇಳ್ತಾರೆ, ಇವ್ರು ಅದಕ್ಕೆ ಕಾಮಿಡಿ ಮಾಡ್ತಾರೆ. ಏನಾದ್ರೂ ಮಾತಾಡಕ್ ಬಿಟ್ರೆ ಅಲ್ವಾ ಸರ್ ನಾನು ಮಾತಾಡೋದು? ಸರ್ ಇಲ್ಲಿರೋ ಪ್ರಾಬ್ಲಮ್ಮೇ ಅದು, ನಮ್ಮನ್ನ ಮಾತಾಡಕ್ಕೆ ಬಿಡಲ್ಲ. ಏನು ಆಡಿಟರ್ ಸರ್? ಸರ್ ಏನು ಆ ಥರ ಮಾತಾಡ್ತಾ ಇದ್ದೀರಲ್ಲ, ಈಗೇನು ನಾವು ಮಾತಾಡೋದು ತಪ್ಪ? ಸರಿ ಆಯಿತು, ನಾವಂತೂ ಮಾತಾಡೋದಿಲ್ಲ, ನೀವೇ ಮಾತಾಡಿ. ಲೋ ಅಪ್ಪಂದ್ರ, ನೀವ್ಯಾರು ಮಾತಾಡ್ಬೇಡ್ರಿ ಕಣ್ರು, ಅವರೇ ಮಾತಾಡಲಿ. ಮಾತಾಡಿ ಸರ್, ಮಾತಾಡಿ ಸರ್. ಸರ್, ಬರೀ ಬಾಯಿ ಮಾತಿನಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಸರ್. ಆ ಕಾಲ ಯಾವತ್ತೋ ಮುಗಿದೋಯ್ತು. ಹೊರಗಿನ ಪ್ರಪಂಚ ಇವತ್ತು ಬೇರೆ ಥರನೇ ಇದೆ ಸರ್. ಸರ್, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಲ್ಲ, ಆ ಥರ ಇಲ್ಲ ಸರ್. ಈಗ ಕಾಲ ಎಲ್ಲ ಬದಲಾಗಿದೆ. ಇವತ್ತು ಒಂದು ಸಣ್ಣ ವಿಷಯದಿಂದ ಹಿಡಿದು ಟ್ಯಾಕ್ಸ್ ಕಟ್ಟೋವರೆಗೂ